ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಅತಿ ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಪೋಸ್ಟ್ಗೆ ಅಧಿಕೃತವಾಗಿ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಡೈರೆಕ್ಷನ್ ಮೇರೆಗೆ ಇಂದು ಬೆಳಿಗ್ಗೆ ತಮ್ಮ ಕ್ಯಾಬಿನೆಟ್ ಕಲೀಗ್ಸ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ವಿಷಯ ತಿಳಿಸಿ ಆಮೇಲೆ ರಾಜ್ಭವನ್ಗೆ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನ ಸಬ್ಮಿಟ್ ಮಾಡಿದ್ದಾರೆ. ಇದು ಇಡೀ ಸ್ಟೇಟ್ ನಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಧೀಮಂತ ನಾಯಕರಲ್ಲಿ ಒಬ್ರು. ತಮ್ಮ 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅವರು ತಗೊಂಡ ಈ ನಿರ್ಧಾರ ಇಡೀ ಪೊಲಿಟಿಕಲ್ ಸರ್ಕಲ್ ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅವರು ರಾಜೀನಾಮೆ ನೀಡಿದ ತಕ್ಷಣ ಮಾಧ್ಯಮಗಳ ಮುಂದೆ ಬಂದು, ನನ್ನ ಲೈಫ್ ಒಂದು ಓಪನ್ ಬುಕ್, ನಾನು ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ಈ ಪವರ್ ಬಿಟ್ಕೊಡ್ತಾ ಇದ್ದೀನಿ ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡಿದ್ದಾರೆ. ಅವರ ಈ ಎಕ್ಸಿಟ್ ಇಂದಾಗಿ ಈಗ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳೋದು ಬಹುತೇಕ ಕನ್ಫರ್ಮ್ ಆಗಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ನಾನು ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಮುಂದುವರಿತೀನಿ ಮತ್ತೆ ಕೋಮು ಶಕ್ತಿಗಳ ವಿರುದ್ಧ ನನ್ನ ಕೊನೆಯ ಉಸಿರಿರೋವರೆಗೂ ಫೈಟ್ ಮಾಡ್ತೀನಿ ಅಂತ ಮಾಸ್ ಡೈಲಾಗ್ ಕೊಟ್ಟಿದ್ದಾರೆ. ಈ ಸಡನ್ ಡೆವಲಪ್ಮೆಂಟ್ ಇಡೀ ಕರ್ನಾಟಕ ಜನತೆಗೆ ಒಂದ್ ಕಡೆ ಶಾಕ್ ಕೊಟ್ರೆ, ಇನ್ನೊಂದ್ ಕಡೆ ಮುಂದಿನ ರಾಜಕೀಯ ಆಟ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಈ ಕಂಪ್ಲೀಟ್ ಪೊಲಿಟಿಕಲ್ ಡ್ರಾಮಾದ ಇಂಚಿಂಚು ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಕೇವಲ ಒಬ್ಬ ನಾಯಕರಾಗಿರ್ಲಿಲ್ಲ. ಅವರ ಆಡಳಿತ ಅವಧಿಯಲ್ಲಿ ಕರ್ನಾಟಕ ಕಂಡ ಡೆವಲಪ್ಮೆಂಟ್ಸ್ ಮತ್ತೆ ಅಚೀವ್ಮೆಂಟ್ಸ್ ನಿಜಕ್ಕೂ ಅಪ್ರಿಶಿಯೇಟ್ ಮಾಡುವಂಥದ್ದು. ಅವರ ಮೊದಲ ಅವಧಿಯಲ್ಲಿ ತಂದ ಅನ್ನಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್ ಅಂತಹ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಬಡವರ ಹಸುವನ್ನ ನೀಗಿಸುವಲ್ಲಿ ಮ್ಯಾಜಿಕಲ್ ರೋಲ್ ಪ್ಲೇ ಮಾಡಿದ್ವು. ಇನ್ನು ಅವರ ಸೆಕೆಂಡ್ ಟರ್ಮ್ ನಲ್ಲಂತೂ ಇಡೀ ದೇಶವೇ ತಿರುಗಿ ನೋಡುವಂತಹ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ಕರೆಂಟ್ ನೀಡುವ ಗೃಹಜ್ಯೋತಿ ಯೋಜನೆ ನಿಜಕ್ಕೂ ಸಾಮಾನ್ಯ ಜನರ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡಿತ್ತು. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ಸಹಾಯ ನೀಡಿ ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಸಪೋರ್ಟ್ ಕೊಟ್ಟಿದ್ದಾರೆ. ಯುವ ನಿಧಿ ಯೋಜನೆಯ ಮೂಲಕ ನಿರುದ್ಯೋಗಿ ಪದವೀಧರರಿಗೆ ಮಂತ್ಲಿ ಸ್ಟೇ ಫಂಡ್ ನೀಡಿ ಯುವಕರಿಗೆ ಆಸರೆಯಾಗಿದ್ದಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 550 ಭರವಸೆಗಳ ಪೈಕಿ ಸುಮಾರು 300ಕ್ಕೂ ಹೆಚ್ಚು ಪ್ರಾಮಿಸ್ ಅನ್ನ ಆಲ್ರೆಡಿ ಫುಲ್ಫಿಲ್ ಮಾಡಿದ್ದಾರೆ. ಇವರ ಅಡ್ಮಿನಿಸ್ಟ್ರೇಷನ್ ಅವಧಿಯಲ್ಲಿ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕರ್ಷಿಸುವಲ್ಲಿ ನಂಬರ್ 1 ಸ್ಥಾನಕ್ಕೇರಿತ್ತು. ಗ್ರಾಮೀಣ ಭಾಗದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಸರ್ಕಾರಿ ಶಾಲೆಗಳ ನವೀಕರಣ ಮತ್ತೆ ಡಿಜಿಟಲೈಸೇಷನ್ ನಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಇವರ ಅವಧಿಯಲ್ಲಿ ಹೆಲ್ತ್ ಸೆಕ್ಟರ್ ಮತ್ತೆ ಎಜುಕೇಶನ್ಗೆ ಹೈಯೆಸ್ಟ್ ಪ್ರಯಾರಿಟಿ ಸಿಕ್ಕಿರೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಸಿದ್ದರಾಮಯ್ಯ ಅವರ ಈ ಎಲ್ಲಾ ವೆಲ್ಫೇರ್ ಪ್ರೋಗ್ರಾಮ್ಸ್ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಮನೆ ಬಾಗಿಲಿಗೆ ತಲುಪಿವೆ ಅಂದ್ರೆ ತಪ್ಪಾಗಲ್ಲ. ಸ್ನೇಹಿತರೆ, ನೀವೆಲ್ಲ ಯೋಚಿಸಬಹುದು, ಸಿದ್ದರಾಮಯ್ಯ ಅವರಿಗೆ ಯಾಕೆ ಇಷ್ಟೊಂದು ಕ್ರೇಜ್ ಮತ್ತೆ ಮಾಸ್ ಅಪೀಲ್ ಇದೆ ಅಂತ. ಅದಕ್ಕೆ ಮೇನ್ ರೀಸನ್ ಅವರು ಹುಟ್ಟಿ ಬೆಳೆದು ಬಂದ ಹಳ್ಳಿಯ ಬ್ಯಾಕ್ಗ್ರೌಂಡ್ ಮತ್ತೆ ಅವರ ಸೋಷಿಯಲ್ ಐಡಿಯಾಲಜಿ. ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜಕಾರಣದಲ್ಲಿ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತೆ ದಲಿತರ ಧ್ವನಿಯಾಗಿ ನಿಂತ ಏಕೈಕ ಸ್ಟ್ರಾಂಗ್ ಲೀಡರ್. ಸಮಾಜದ ಕೆಳಸ್ತರದ ಜನರಿಗೆ ಈಕ್ವಲ್ ಅಪಾರ್ಚುನಿಟಿ ಸಿಗಬೇಕು ಅನ್ನೋದು ಅವರ ಲೈಫ್ನ ಅತಿ ದೊಡ್ಡ ಗೋಲ್ ಆಗಿತ್ತು. ಯಾವುದೇ ಹೈಫೈ ಹಮ್ಮು ಬಿಮ್ಮು ಇಲ್ಲದೆ ಯಾರೇ ಸಾಮಾನ್ಯ ವ್ಯಕ್ತಿ ಹೋದ್ರು ನೇರವಾಗಿ ಮಾತಾಡೋ ಅವರ ಕರಾರುವಾಕ್ ಸ್ವಭಾವ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರು ವೇದಿಕೆ ಮೇಲೆ ನಿಂತು ತಮ್ಮದೇ ಆದ ದೇಸಿ ಸ್ಟೈಲ್ ನಲ್ಲಿ ವಿರೋಧ ಪಕ್ಷದವರ ಕಾಲೆಳೆಯುವಾಗ ಇಡೀ ಕ್ರೌಡ್ ವಿಜಿಲ್ ಹೊಡೆದು ಎಂಜಾಯ್ ಮಾಡುತ್ತೆ. ಅವರು ಸದಾ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಮಾತಾಡುವಾಗ ಅವರಲ್ಲೊಬ್ಬ ನಿಜವಾದ ಸೋಷಿಯಲ್ ರಿಫಾರ್ಮರ್ ಕಾಣಿಸ್ತಾನೆ. ಗ್ರಾಸ್ ರೂಟ್ ಲೆವೆಲ್ ನಿಂದ ಹೋರಾಟ ಮಾಡಿಕೊಂಡು ಬಂದಿದ್ರಿಂದ ಅವರಿಗೆ ಪ್ರತಿಯೊಂದು ಹಳ್ಳಿಯ ಜನರ ಕಷ್ಟ ಏನು ಅಂತ ಪಕ್ಕಾ ಗೊತ್ತಿದೆ. ಜನಸಾಮಾನ್ಯರ ಕಣ್ಣೀರನ್ನು ಒರೆಸೋ ಅವರ ಪ್ರಾಮಾಣಿಕ ಪ್ರಯತ್ನವೇ ಅವರನ್ನ ಇವತ್ತು ಒಬ್ಬ ಅಪ್ರತಿಮ ಜನನಾಯಕನಾಗಿ ಮಾಡಿದೆ. ಅವರ ರಾಜೀನಾಮೆ ಸುದ್ದಿ ಕೇಳಿ ಇವತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಲಕ್ಷಾಂತರ ಅಭಿಮಾನಿಗಳು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಜನ ನಾಯಕರು ಬಂದು ಹೋಗಿರ್ಬೋದು, ಆದ್ರೆ ಸಿದ್ದರಾಮಯ್ಯ ಅವರಂತೆ ಜನರ ಹೃದಯ ಗೆದ್ದ ಮಾಸ್ ಲೀಡರ್ ಸಿಗೋದು ತುಂಬಾನೇ ಅಪರೂಪ. ಸ್ನೇಹಿತರೆ, ರಾಜಕೀಯದಲ್ಲಿ ಕೇವಲ ಭಾಷಣ ಮಾಡದೆ ಸಾಲದು,
ಅದಕ್ಕೆ ಅದ್ಭುತವಾದ ಪೊಲಿಟಿಕಲ್ ನಾಲೆಜ್ ಮತ್ತೆ ಸ್ಟ್ರಾಟಜಿ ಇರಬೇಕು. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಮೂಲತಃ ವಕೀಲರಾಗಿದ್ದ ಅವರಿಗೆ ಭಾರತದ ಸಂವಿಧಾನ ಮತ್ತೆ ಕಾನೂನಿನ ಬಗ್ಗೆ ಇರೋ ನಾಲೆಜ್ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಅವರು ಹಳೆಯ ರೂಲ್ಸ್ ಮತ್ತೆ ಆಕ್ಟ್ಸ್ ಉಲ್ಲೇಖಿಸಿ ಕೌಂಟರ್ ಅಟ್ಯಾಕ್ ಮಾಡೋ ಶೈಲಿ ಅದ್ಭುತವಾಗಿರುತ್ತೆ. ಜನತಾ ಪರಿವಾರದಿಂದ ತಮ್ಮ ರಾಜಕೀಯ ಜರ್ನಿ ಸ್ಟಾರ್ಟ್ ಮಾಡಿ ಆಮೇಲೆ ಕಾಂಗ್ರೆಸ್ ಸೇರಿ ಅಲ್ಲಿ ಹೈಕಮಾಂಡ್ ಲೆವೆಲ್ ನಲ್ಲೇ ತಮ್ಮದೇ ಆದ ಪ್ರಭಾವ ಬೆಳೆಸಿಕೊಂಡ ಚಾಣಕ್ಯ ಇವರು. ರಾಜ್ಯದ ಗಡಿ ವಿವಾದ, ಕಾವೇರಿ ಮತ್ತೆ ಕೃಷ್ಣಾ ನದಿ ನೀರಿನ ಹಂಚಿಕೆಯಂತಹ ಕ್ರಿಟಿಕಲ್ ಇಶ್ಯೂಸ್ ಬಂದಾಗ ಅವರು ತಗೊಂಡ ಲೀಗಲ್ ಡಿಸಿಷನ್ಸ್ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಿವೆ. ವಿಧಾನಸಭೆಯ ನಿಯಮಗಳು ಅವರಿಗೆ ಬೆರಳ ತುದಿಯಲ್ಲಿವೆ. ಅದಕ್ಕಾಗಿಯೇ ಅವರನ್ನ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಅಂತ ಕರೀತಾರೆ. ಯಾವುದೇ ಪೊಲಿಟಿಕಲ್ ಕ್ರೈಸಿಸ್ ಬಂದಾಗ್ಲೂ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡೋ ಮೆಚುರಿಟಿ ಮತ್ತೆ ಎದುರಾಳಿಗಳ ಸ್ಟ್ರಾಟಜಿಯನ್ನ ಮುಂಚಿತವಾಗಿ ಗೆಸ್ ಮಾಡೋ ಎಬಿಲಿಟಿ ಅವರಲ್ಲಿದೆ. ತಮ್ಮ 5 ದಶಕದ ರಾಜಕೀಯ ಅನುಭವದಲ್ಲಿ ಅವರು ಎಷ್ಟೋ ಏಳು ಬೀಳುಗಳನ್ನ ಕಂಡಿದ್ದಾರೆ. ಆದ್ರೆ ಯಾವತ್ತೂ ತಮ್ಮ ಸೈದ್ಧಾಂತಿಕ ಮೌಲ್ಯಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅವರ ಪೊಲಿಟಿಕಲ್ ಸ್ಪೀಚ್ಗಳನ್ನ ಕೇಳಿದ್ರೆ ಸಾಕು ನಮ್ಗೆ ಇಡೀ ದೇಶದ ರಾಜಕೀಯ ಇತಿಹಾಸ ಮತ್ತೆ ಪ್ರಸ್ತುತ ವಿದ್ಯಮಾನಗಳ ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ ಬಜೆಟ್ ಕಿಂಗ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅವರು ಒಟ್ಟು 15ಕ್ಕೂ ಹೆಚ್ಚು ಬಾರಿ ರಾಜ್ಯದ ಬಜೆಟ್ ಮಂಡಿಸಿ ಆಲ್ ಟೈಮ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಸುಮಾರು 50,000 ಕೋಟಿಗಿಂತ ಹೆಚ್ಚು ಫಂಡ್ಸ್ ಬೇಕಾಗಿತ್ತು. ಇಷ್ಟೊಂದು ದೊಡ್ಡ ಆರ್ಥಿಕ ಹೊರೆಯನ್ನು ಹೊತ್ಕೊಂಡ ಸ್ಟೇಟ್ ಎಕಾನಮಿಯನ್ನ ಬ್ಯಾಲೆನ್ಸ್ ಮಾಡೋದು ಸುಲಭದ ಮಾತಾಗಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬಳಸಿ ರಾಜ್ಯದ ರೆವೆನ್ಯೂ ಕಲೆಕ್ಷನ್ ಅನ್ನ ಹೆಚ್ಚಿಸೋ ಮೂಲಕ ಫಿಸ್ಕಲ್ ಡಿಫಿಸಿಟ್ ಕಂಟ್ರೋಲ್ ನಲ್ಲಿಟ್ಟಿದ್ರು, ಟ್ಯಾಕ್ಸ್ ಲೀಕೇಜ್ ಅನ್ನ ತಡೆಗಟ್ಟಿದ್ರು, ಮತ್ತೆ GST ಕಲೆಕ್ಷನ್, ಎಕ್ಸೈಸ್ ಹಾಗೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಬರೋ ಆದಾಯವನ್ನ ಗರಿಷ್ಠ ಮಟ್ಟಕ್ಕೆ ತಲುಪಿಸಿದ್ರು. ಇಷ್ಟೆಲ್ಲ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಇದ್ರು ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾ ಆದಾಯದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಬರುವಂತೆ ನೋಡ್ಕೊಂಡ್ರು. ಅವರು ಬಜೆಟ್ ಮಂಡಿಸುವಾಗ ಪ್ರತಿಯೊಂದು ಸೆಕ್ಟರ್ಗೂ ಅಂದ್ರೆ ಅಗ್ರಿಕಲ್ಚರ್, ITBT, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಂಚಿಕೆಯ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವರು ಧೈರ್ಯವಾಗಿ ಧ್ವನಿ ಎತ್ತಿ ಆರ್ಥಿಕ ಹಕ್ಕುಗಳಿಗಾಗಿ ಫೈಟ್ ಮಾಡಿದ ಸುಪ್ರೀಂ ಲೀಡರ್. ದೊಡ್ಡ ದೊಡ್ಡ ಆರ್ಥಿಕ ತಜ್ಞರೇ ಆಶ್ಚರ್ಯ ಪಡೋ ರೀತಿಯಲ್ಲಿ ಸಾಲದ ಮಿತಿಯನ್ನ ಮೀರಿ ಹೋಗದಂತೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಾಪಾಡಿಕೊಂಡು ಬಂದಿದ್ದಾರೆ. ಕೇವಲ ಉಚಿತ ಯೋಜನೆಗಳನ್ನ ಕೊಡೋದಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ಸ್ಟೇಟ್ GDP ಗ್ರೋತ್ ರೇಟ್ ಕೂಡ ಮೇಂಟೈನ್ ಮಾಡಿದ ಕ್ರೆಡಿಟ್ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.